ಇವತ್ತು ನಮ್ಮ ಕುಡ್ಲದ ಫೇಮಸ್ ಚಿಕನ್ ಪುಳಿ ಮುಂಚಿ ಮಾಡೋಣ. ಕೋರಿ ರೊಟ್ಟಿ ಅಂತಾರಲ್ಲ, ಅದಕ್ಕಿಂತ ಮುಂಚೆ ಇದನ್ನು ಪುಳಿ ಮುಂಚೆಯಲ್ಲಿ ಮಾಡ್ತಾರೆ. ಅದನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 3 kg ಚಿಕನ್ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಅರಶಿನ ಮತ್ತು ಉಪ್ಪು ಹಾಕಿ ತೊಳಿಬೇಕು ಒಂದು 3-4 ಸಲ. ತೊಳೆದಾಯಿತು. ಇವಾಗ ನಾನು 3 ದೊಡ್ಡ ಸೈಜಿದ್ದು ಈರುಳ್ಳಿ ತಗೊಂಡಿದ್ದೇನೆ. ಹಾಗೆ 3 ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೇನೆ. ಆಮೇಲೆ ಕರಿಮೆಣಸು 1 ಟೀ ಸ್ಪೂನ್ ತಗೊಂಡಿದ್ದೇನೆ. ನೆಕ್ಸ್ಟು ಧನಿಯಾ ಒಂದು 3 ಟೀ ಸ್ಪೂನ್, ಜಾಸ್ತಿ ಬೇಕಾದರೂ ತಗೊಳ್ಳಿ. ಆಲ್ಸೋ ಎಲ್ಲ ಸ್ಪೈಸಸ್ ತಗೊಳ್ಳೋದು ನಾನು. ಆಮೇಲೆ ಜೀರಿಗೆ 1-1.5 ಟೀ ಸ್ಪೂನ್, 3 ಕಾಯಿ ಮೆಣಸು ಕೂಡ ತಗೊಂಡಿದ್ದೇನೆ ನಾನು. ಕಾಯಿ ಮೆಣಸು 2 ಟೊಮೆಟೊ ತಗೊಂಡಿದ್ದೀನಿ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿದರೆ ಆಯಿತು. ಅದನ್ನು 3 ಈರುಳ್ಳಿಯಲ್ಲಿ ಒಂದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಅದು ಒಗ್ಗರಣೆಗೆ. ಇನ್ನೊಂದು ಪಾತ್ರೆಗೆ ನಾವು ಒಂದು 4 ಟೀ ಸ್ಪೂನು ತುಪ್ಪ ಹಾಕ್ಕೋಬೇಕು. ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ತುಪ್ಪದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ. ಚಿಕನ್ ಐಟಮ್ ಎಲ್ಲ ತುಪ್ಪದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಈರುಳ್ಳಿ 2 ತಗೊಂಡಿದ್ದೇನಲ್ಲ, ಅದರಲ್ಲಿ ನಾನು 1.5 ಈರುಳ್ಳಿ ಮಾತ್ರ ಹಾಕೋತಾ ಇದ್ದೀನಿ, ಇದು ಗ್ರೈಂಡ್ ಮಾಡೋದಕ್ಕೆ. ಹಾಗೆ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ 3 ತಗೊಂಡಿದ್ದೀನಲ್ಲ, ಚಿಕ್ಕದು. ಆಮೇಲೆ ಎಲ್ಲ ಸ್ಪೈಸ್ ಅದು ಮೊದಲು ಹಾಕಿದರೂ ಆಗುತ್ತೆ, ನಾನು ಈಗ ಹಾಕ್ತಾಯಿದ್ದೀನಿ. ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲ್ಲ ಇದೆಯಲ್ಲ. ಆಮೇಲೆ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ನೀವು ಗೋಡಂಬಿಯನ್ನು ಗ್ರೈಂಡ್ ಮಾಡಬೇಕಾದ್ರೂ ಹಾಕೋಬೋದು ನೀರಲ್ಲಿಟ್ಟು. ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗಲೇ ಗ್ರೈಂಡ್ ಮಾಡೋದಕ್ಕೆ. ಹಾಗೆ ಮೆಂತ್ಯ ಕೂಡ ಒಂದು ಅರ್ಧ ಟೀ ಸ್ಪೂನ್ ತಗೊಳ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಇವಾಗ ಅದು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ನಾನು ಪುಳಿ ಮುಂಚೆ ಅಲ್ಲ, ಇದಕ್ಕೆ ಸ್ವಲ್ಪ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಒಂದು ಲೆಮನ್ ಸೈಜ್ ಇತ್ತು ಹುಣಸೆ ಹಣ್ಣು, ಆಮೇಲೆ ಅರಶಿನ ಒಂದು ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಮತ್ತೆ ಕೂಡ ಹಾಕೋಬೋದು. ಇವಾಗ ಇದು ಬಂತು ಸಾಕಿಷ್ಟು. ಇವಾಗ ಮೆಣಸು ಕೂಡ ನಾವು ಅದೇ ಬಾಣಲೆಯಲ್ಲಿ ಫ್ರೈ ಮಾಡೋಣ. ಅದಕ್ಕೆ ನಾನು ಏನು ಹಾಕ್ತಾಯಿಲ್ಲ, ಅದರಲ್ಲಿ ಸ್ವಲ್ಪ ತುಪ್ಪ ಇತ್ತಲ್ಲ ಅದರಲ್ಲಿ ಸಾಕು ಅಂತ. ನೀವು ಬೇಕಾದರೆ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ಫ್ರೈ ಮಾಡ್ಬೋದು, ಇಲ್ಲ ಡ್ರೈ ಆಗಿ ಕೂಡ ಫ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸಣ್ಣ ಉರಿಯಲ್ಲಿ ಬಿಟ್ಟು ಫ್ರೈ ಮಾಡಿದರೆ ಆಯ್ತು, ಇಲ್ಲದ್ರೆ ಅದು ಸೀದು ಹೋಗ್ಬೋದು. ನಾನಿಲ್ಲಿ 3 ಹಿಡಿ ತಗೊಂಡಿದ್ದೇನೆ, ಅಂದರೆ 1 kgಗೆ 1 ಹಿಡಿಯಷ್ಟು, 1 ಕೈ ಹಿಡಿಯಲ್ಲಿ, ನಾನು ಹಿಡಿಯಲ್ಲಿ ಹೇಳ್ತಾ ಇದ್ದೀನಿ, ಕೈ ಹಿಡಿ. ಅದಕ್ಕೆ 3 kgಗೆ 3 ಹಿಡಿಯಷ್ಟು ನಮ್ಮದು ಹಳ್ಳಿದ್ದು ಇದು ಅಳತೆ. ಇವಾಗ ಅದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡೋದು. ಇದಕ್ಕೆ ಇನ್ನೇನು ಹಾಕೋದಕ್ಕಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವಷ್ಟು ನೀರು ಹಾಕಿದರೆ ಆಯಿತು. ಒಂದು 2-3-4 ಸಲ ನಾನು ಅದನ್ನು ಚಿಕ್ಕ ಮಿಕ್ಸಿಯಲ್ಲಿ ತಗೊಂಡಿದ್ದಲ್ಲ, ಅದರಿಂದ ನುಣ್ಣಗೆ ಮಾತ್ರ, ಎಷ್ಟು ಸಣ್ಣದಾಗಿ ನಿಮಗೆ ಗ್ರೈಂಡ್ ಮಾಡೋದಕ್ಕಾಗುತ್ತೆ ಅಷ್ಟು ಮಾಡಿದರೆ ತುಂಬ ಒಳ್ಳೆಯದು. ಕೋಳಿಗೆಲ್ಲ ಹಾಗೆ ಅಲ್ಲ, ಚಿಕನ್ಗೆಲ್ಲ ಮಿಕ್ಸಿಯಲ್ಲಿ ಆದರೆ ಅಷ್ಟು ಆಗೋದಿಲ್ಲ. ನಾವು ಗ್ರೈಂಡರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ನುಣ್ಣಗೆ ಬರುತ್ತೆ ಅದು. ಇಲ್ಲ ಕೈಯಲ್ಲಿ ಕಡಿದ್ರೂ ಕೂಡ ಚೆನ್ನಾಗಾಗುತ್ತೆ. ಹಳ್ಳಿಯಲ್ಲೆಲ್ಲ ಹಾಗೆ ಹಿಂದಿನ ಕಾಲದಲ್ಲಿ, ಇವಾಗ ಯಾರು ಕೈಯಲ್ಲೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ ಸಾಧಾರಣ ಆಗಿದೆ, ಪರವಾಗಿಲ್ಲ. ಇನ್ನೊಂದು ಪಾತ್ರೆಯಲ್ಲಿ ನಾವು ತುಪ್ಪ ತಗೋಬೇಕು. ನಾನು 3 ಟೀ ಸ್ಪೂನ್ ತುಪ್ಪ ತಗೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಸ್ವಲ್ಪ ಇಟ್ಟುಕೊಂಡಿದ್ದೇನಲ್ಲ, ಆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಕಾಯಿ ಮೆಣಸು ಕೂಡ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಹಾಕೊಳ್ಳೋದು, ಕೆಲವರು ಹಾಕೋತಾರೆ, ಇಲ್ಲ ಬಿಡ್ಬೋದು. ನಾನು ಕಾಯಿ ಮೆಣಸು, ಶುಂಠಿ ಎಲ್ಲ ಹಾಕ್ಕೊಂಡ್ರೆ ಒಳ್ಳೇದಾಗ್ತದೆ. ನಾನು ಶುಂಠಿ ಹಾಕಿಲ್ಲ ಇಲ್ಲಿ, ಕೆಲವರಿಗೆ ಆಗೋದಿಲ್ಲ ಅಲ್ಲ. ಹಾಗೆ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನಾವಂದರೆ ಚಿಕನನ್ನು ಸ್ವಲ್ಪ ಫ್ರೈ ಮಾಡೋದಕ್ಕಷ್ಟೇ. ಆಮೇಲೆ ಒಗ್ಗರಣೆ ಬೇರೆಯೇ ಕೊಡಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೇಯಬೇಕು ಸ್ವಲ್ಪ. ಇವಾಗ ನಾನು ಚಿಕನ್ ಕೂಡ ಹಾಕೋತಾ ಇದ್ದೀನಿ. ಚಿಕನ್ ಹಾಕಿ ಒಂದು 2-3 ನಿಮಿಷ ಸ್ವಲ್ಪ ಕೈ ಆಡಿಸ್ಬೇಕು. ಆಮೇಲೆ ಸ್ವಲ್ಪ ಬೇಯೋದಕ್ಕೆ ಕೆಲವೊಮ್ಮೆ ಬಿಡ್ಬೋದು, ಅಂದರೆ ಅದರಲ್ಲಿ ನೀರು ಇರುತ್ತಲ್ಲ, ನೀರು ಹಾಕಬಾರ್ದು ಪುನಃ. ಇಲ್ಲಾಂದರೆ ನಾವು ಮಸಾಲೆ ಮಾಡಿದ್ದೇವಲ್ಲ ಅದನ್ನು ಹಾಕಿದರೆ ಆಯಿತು. ಈಗ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಾನು. ಆಮೇಲೆ ಉಪ್ಪು ನೋಡ್ಕೊಳ್ಳಿ ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು.
ಆದರೆ ಸ್ವಲ್ಪ ಮಾಂಸಕ್ಕೆ ಸ್ವಲ್ಪ ಎಳಿಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಹಾಕ್ತಾ ಇದ್ದೇನೆ. ಕೆಲವರೆಲ್ಲ ಲಾಸ್ಟಿಗೆ ಹಾಕ್ತಾರೆ, ಪರವಾಗಿಲ್ಲ, ನೀವು ಹೇಗೆ ಬೇಕಾದರೂ ಹಾಕ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ಬೇಕು, ಅಂದರೆ ಅದು ತಳ ಹಿಡಿಬಾರ್ದಲ್ಲ, ಅದಕ್ಕೋಸ್ಕರ. ಅದರಲ್ಲಿ ಸ್ವಲ್ಪ ಬೆಂದರೆ ಅದು ತುಂಬ ಚೆನ್ನಾಗಾಗುತ್ತೆ. ಇವಾಗ ಇಷ್ಟು ಸಾಕು. ನಾನಿವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ ಮೇಲೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದು. ನಾವು ಇದಕ್ಕೆ ಕೋಳಿ ರೊಟ್ಟಿಗೆ ಕೂಡ ಇದರಿಂದಲೇ ತೆಗಿತಾ ಇರೋದು. ಅಂದರೆ ಇದರಿಂದ ಸ್ವಲ್ಪ ಚಿಕನ್ ಮಾಂಸ ಮತ್ತು ಅದರ ಸ್ವಲ್ಪ ಮಸಾಲೆ ತೆಗೆದು ಅದಕ್ಕೆ ತೆಂಗಿನ ಹಾಲು ಹಾಕಿದರೆ ಆಯಿತು. ಕೋರಿ ರೊಟ್ಟಿಗೆ ಆಗಬೇಕು. ಕೋರಿ ರೊಟ್ಟಿ ಚೆನ್ನಾಗಾಗುತ್ತೆ. ಹಾಗೆ ಪುಳಿ ಮುಂಚಿ ಹೀಗೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೀವು ತುಂಬ ದಪ್ಪ ಮಾಡಿದರೆ ಚಪಾತಿ, ದೋಸೆ, ಇಡ್ಲಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತೂ ಇದು ತುಂಬ ಫೇಮಸ್ಸು. ಹಳ್ಳಿಯಲ್ಲೆಲ್ಲ ಇದು ಇನ್ನೂ ಫೇಮಸ್ಸು. ಹೆಚ್ಚಾಗಿ ಇದು ಮಾಡೋದು. ಸ್ವಲ್ಪ ಉಪ್ಪು ಕಡಿಮೆ ಆಯಿತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಉಪ್ಪೆಲ್ಲ ನೋಡ್ಕೋಬೇಕು, ಹಾಕಿದರೆ ಆಯಿತು. ಸ್ವಲ್ಪ ಬೆಂದರೆ ಒಳ್ಳೆಯದು ನೋಡ್ಕೊಳ್ಳಿಕ್ಕೆ. ಕೆಲವೊಮ್ಮೆ ಹಸಿಯನ್ನು ನೋಡ್ಕೊಳ್ಳಿಕ್ಕೆ ಅದಷ್ಟು ಒಳ್ಳೆಯದಾಗೋದಿಲ್ಲ. ಅದರಿಂದ ಉಪ್ಪು ನೋಡ್ಕೊಂಡು ಹಾಕಿ. ಸ್ವಲ್ಪ ಬೇಯಬೇಕು. ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ಬೇಕು ನಾವು. ನೋಡಿ ಬೇಯ್ತಾ ಬರ್ತಾ ಇದೆ. ಒಂದು 10-15 ನಿಮಿಷದಲ್ಲಿ ನಮ್ಮದು ಚಿಕನ್ ಪುಳಿ ಮುಂಚೆ ರೆಡಿ ಆಗುತ್ತೆ. ಕೋರಿ ರೊಟ್ಟಿಗೆ ಇದನ್ನು ಹೇಳಿದ್ನಲ್ಲ ನಾನು, ಇದರದ್ದೇ ಸ್ವಲ್ಪ ಮಸಾಲೆ ತೆಗೆದು ಅದಕ್ಕೆ ತೆಂಗಿನ ಹಾಲು ಹಾಕಿದರೆ ಆಯಿತು. ತೆಂಗಿನ ಹಾಲು ತೆಗೆಯೋದು ಎಲ್ಲರಿಗೂ ಗೊತ್ತಿರುತ್ತೆ. ತೆಂಗಿನಕಾಯಿಯನ್ನು ಸ್ವಲ್ಪ ತುರಿದು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಪರಿಮಳ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಆಮೇಲೆ ಸೋಸಿದರೆ ಆಯಿತು. ತೆಂಗಿನ ಹಾಲು ರೆಡಿ ಆಗುತ್ತೆ. ಅದೇ ಹಾಲನ್ನು ಅದಕ್ಕೆ ಹಾಕಿದರೆ ಆಯಿತು. ಕೋರಿ ರೊಟ್ಟಿ ಅಂತಾರೆ ನಮ್ಮ ಊರಲ್ಲೆಲ್ಲ, ಫೇಮಸ್ ಕೋರಿ ರೊಟ್ಟಿ. ಇದು ನಾನು ಪುಳಿ ಮುಂಚೆ ಮಾಡ್ತಾ ಇರೋದು. ನಾವು ಕೋಳಿ ರೊಟ್ಟಿ ಕೂಡ ಮಾಡಿದ್ದೇವೆ. ಅದಕ್ಕೆ ಕೂಡ ಮಸಾಲೆ ಅಂದರೆ ಇದರಿಂದಲೇ ತೆಗೆದು ಅದಕ್ಕೆ ಸ್ವಲ್ಪ ತೆಂಗಿನ ಹಾಲು ಹಾಕಿ ಮಾಡಿದೆ. ನಿಮಗೆ ನಾನು ಪುಳಿ ಮುಂಚೆ ಮಾತ್ರ ತೋರಿಸ್ತಾ ಇರೋದು. ಅದನ್ನು ಸ್ವಲ್ಪ ತೋರಿಸ್ತೀನಿ ಹೇಗೆ ಅಂತ. ಇವಾಗ ಬೇಯ್ತಾ ಬಂತು. ಇನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಡೋದು. ಅಂದರೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಮೆಂತ್ಯ ಹಾಕೋದು. ಮೆಂತ್ಯ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಹಾಕಿದರೆ ಆಯಿತು. ಸ್ವಲ್ಪ ಜಾಸ್ತಿ ಹಾಕಿದರೆ ಅದು ಸ್ವಲ್ಪ ಕಹಿ ಬರ್ಬೋದು, ಅದರಿಂದ ಸ್ವಲ್ಪ ಕಡಿಮೆ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಅಂತ ಹೇಳಿದ್ನಲ್ಲ, ಅದನ್ನು ಒಗ್ಗರಣೆಗೆ ಅದು ಇವಾಗ ಮೆಂತ್ಯ ಕೂಡ ಹಾಕ್ಕೊಂಡೆ. ಇದು ಸ್ವಲ್ಪ ರೋಸ್ಟ್ ಆದರೆ ಸಾಕು. ಆಮೇಲೆ ಅದು ಒಗ್ಗರಣೆ ಅಂದರೆ ಅಷ್ಟೇ ನೋಡಿ, ಆಯಿತು. ಇದನ್ನು ಅದಕ್ಕೆ ಹಾಕಿದರೆ ಆಯಿತು. ಮಸಾಲೆಗೆ ನಮ್ಮದು ಪುಳಿ ಮುಂಚಿ ರೆಡಿ ಆಯಿತು. ಇದು ರೊಟ್ಟಿ ಸಾರು ನೋಡಿ, ನಾನು ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಮಸಾಲೆ ತೆಗೆದು ಆಮೇಲೆ ತೆಂಗಿನ ಹಾಲು ಹಾಕಿದರೆ ಆಯಿತು. ಇದು ರೊಟ್ಟಿ, ಕೋರಿ ರೊಟ್ಟಿ ಅಂತ ಹೇಳ್ತಾರಲ್ಲ ಅದು. ನನ್ನ ಚಾನಲಲ್ಲಿ ನಾನು ಹಾಕಿದ್ದೇನೆ, ಅದು ಹಿಂದೆ ಎಲ್ಲ ಹಳೆ ವಿಡಿಯೋದಲ್ಲೆಲ್ಲ ಬರುತ್ತೆ ಕೋರಿ ರೊಟ್ಟಿ, ಆಮೇಲೆ 3 in 1 ಸಾರು ಎಲ್ಲ ಹಾಕಿದ್ದೇನೆ. ಇಲ್ಲಿ ಪುಳಿ ಮುಂಚಿ ರೆಡಿ. नमस्कार, नवीन पाटील निकलेड जातीन कुशल दरसे जेंजे एगडे क्रिएशन्स निकले यूट्यूब मत चैनल करून जारनंजी यूट्यूब बरपना चैनल निकलंजी तूदु एक सब्सक्राइब राद बेल बटन ओद्दु अरे सपोर्ट मानपुले।